ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವಿನಯ್ ಗೌಡ ಅವರು ರಾತ್ರಿ ಬಿಗ್ ಬಾಸ್ ಮನೆಯಿಂದ ಔಟ್. ಕಾರಣ ಗೊತ್ತಾದ್ರೆ ನೀವೆಲ್ಲರೂ ಶಾಕ್ ಆಗೋದು ಗ್ಯಾರಂಟಿ. ಮತ್ತು ಹೊಗಳೆ ಅಟ್ಟಕ್ಕೇರಿಸ್ತಾ ವಿನಯ್ ಮೇಲಿಂದ ತಳ್ಳುತ್ತಾನೆ. ವಿನಯ್ ಬಗ್ಗೆ ಸಂತು ಪಂತು ವ್ಯಂಗ್ಯ ಮಾತನಾಡಿದ್ದಾರೆ. ಇದರಿಂದ ಸಂತು ಪಂತ್ ಅವರು ವಿನಯ್ ಅವರನ್ನು ರಾತ್ರಿ ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡಬೇಕು ಎಂದು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಅವರು ವಿನಯ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಈ ರೀತಿಯಾಗಿ ಮಾತನಾಡೋದ್ರಿಂದ ಸಂತು ಪಂತ್ ಮತ್ತು ವಿನಯ್ ಗೌಡ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡಿದೆ. ಬಿಗ್ ಬಾಸ್ ಮನೆಯ ಜೋಡೆತ್ತು ತುಕಾಲಿ ಸಂತು ಹಾಗೂ ವರ್ತೂರು ಸಂತೋಷ್ ವಿನಯ್ ಹಾಗೂ ಕಾರ್ತಿಕ್ ಬಗ್ಗೆ ವ್ಯಂಗ್ಯ ಮಾತನಾಡಿದ್ದಾರೆ. ವಿನಯ್ ಟಾಪ್ 5 ಹಂತಕ್ಕೆ ಹೋಗಲ್ಲ ಎಂದು ಇಬ್ಬರು ಮಾತನಾಡಿಕೊಂಡಿದ್ದಾರೆ. ಟಾಪ್ 5 ಹಂತಕ್ಕೆ ಹೋಗಲ್ವಂತೆ ವಿನಯ್. ಗುಂಪು ಕಟ್ಟಿಕೊಂಡು ಮ್ಯಾನ್ಪುಲೇಟ್ ಮಾಡಿ ಗುಂಡಿಗೆ ತಳ್ತಾರಂತೆ ವಿನಯ್. ಸ್ವಾರ್ಥಕ್ಕಾಗಿ ಸಹಾಯ ಮಾಡ್ತಾರಂತೆ ವಿನಯ್ ಗೌಡ. ಇದಕ್ಕಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಬೇಕು ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ ಯಾರ್ಯಾರು ವಿನಯ್ ಜೊತೆಯಲ್ಲಿ ಇದ್ದಾರೋ ಎಲ್ಲ ಫ್ರೆಂಡ್ಸ್ ಅಂದುಕೊಂಡು ಅವರೆಲ್ಲ ತಪ್ಪು ಮಾಡಿದಾಗ ವಿನಯ್ ತಿಳಿ ಹೇಳಲಿಲ್ಲ. ಸರಿ ಎಂದುಕೊಂಡೆ ಜೊತೆಯಲ್ಲಿ ಇದ್ದವರೆಲ್ಲ ಮನೆಗೆ ಹೋದರು. ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಇವರ ಬೆಡ್ಗೆ ಸೇರಿಕೊಳ್ತು ಎಂದು ವಿನಯ್ ಬಗ್ಗೆ ಇತ್ತೀಚೆಗಷ್ಟೇ ಡ್ರೋನ್ ಪ್ರತಾಪ್ ಅವರು ಕಮೆಂಟ್ ಮಾಡಿದ್ದರು. ಇದೀಗ ವಿನಯ್ ಹೊಗಳೆ ಅಟ್ಟಕ್ಕೇರಿಸಿ ಮೇಲಿಂದ ತಳ್ಳುತ್ತಾನೆ ಎಂದು ತುಕಾಲಿ ಸಂತು ಹಾಗೂ ವರ್ತೂರು ಸಂತೋಷ್ ಅವರು ಮಾತನಾಡಿಕೊಂಡಿದ್ದಾರೆ. ಒಂದೇ ಒಂದು ಬಾಕ್ಸ್ ಇಟ್ಟಿದ್ದರೆ ನೀನೇ ವಿನ್ ಅಂತ ನಮ್ರತಾಗೆ ವಿನಯ್ ಹೇಳ್ತಿದ್ದಾನೆ. ನಮ್ರತಾ ಬಾಕ್ಸ್ ಇಟ್ಟಿರಲಿಲ್ಲ. ಯಪ್ಪ ಏನು ಹೇಳ್ತಾರೆ ಎಂದು ವರ್ತೂರು ಸಂತೋಷ್ ಹೇಳಿದಾಗ ಭಾರಿ ಕಿರಾತಕರು ಇವರು. ಕೊನೆಗೆ ಹೋಗುವವರೆಗೂ ಗುಂಪು ಕಟ್ಟಿಕೊಳ್ಳುವುದು, ಹೇಗಾದರೂ ಮಾಡಿ ಮ್ಯಾನ್ಪುಲೇಟ್ ಮಾಡಿ ಗುಂಟಿಗೆ ತಳ್ಳಿ ಬಿಡೋದು, ಹೊಗಳಿ ಅಟ್ಟಕ್ಕೇರಿಸಿ ಅಟ್ಟದ ಮೇಲಿಂದ ಎತ್ತಾಕುತ್ತಾನೆ ಎಂದು ತುಕಾಲಿ ಸಂತು. ಆಗ ಅವನೇ ಹೇಳಿದ್ದಾನಲ್ಲ, ನಾನು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಸ್ವಾರ್ಥಕ್ಕೆ ಅಂತ ಎಂದು ವಿನಯ್ ಬಗ್ಗೆ ವರ್ತೂರು ಸಂತೋಷ್ ಅವರು ಕಮೆಂಟ್ ಮಾಡಿದ್ದಾರೆ. ಫೈನಲಿಸ್ಟ್ ಅಂತ ಅನೌನ್ಸ್ ಮಾಡಿದಾಗ ಇವನು ಹೋಗಿ ಕೂತಿರುತ್ತಾನೆ. ಯಾಕಂದ್ರೆ ನನ್ನ ಹೆಸರು 100% ತಗೊಳ್ತಾರೆ ಎಂಬ ಕಾನ್ಫಿಡೆನ್ಸ್ ಮೇಲೆ ಕೂತಿರುತ್ತಾನೆ. ಆಲ್ರೆಡಿ 5 ಆಗಿದೆ ಅಂತ ಗೊತ್ತಾದ ಮೇಲೆ ಮನೆಗೆ ಹೋಗುತ್ತಾನೆ. ಬಹುಶಃ ಅವನು ಟಾಪ್ 5ಗೆ ಬರೋದಿಲ್ಲವೇನೋ ಎಂದು ವಿನಯ್ ಬಗ್ಗೆ ತುಕಾಲಿ ಅವರು ವ್ಯಂಗ್ಯವಾಡಿದ್ದಾರೆ. 7 ಜನ ಇರುವಾಗ ಚೆನ್ನಾಗಿ ಸೂಟು ಬೂಟು ಹಾಕಿಕೊಂಡು ಇವರಿಬ್ಬರು ಒಂದು ಕೈ ನಿಂದು ಒಂದು ಕೈ ನಂದು ಅಂತ ಅಂದುಕೊಂಡು ಇರುತ್ತಾರೆ. ಈಗಾಗಲೇ ಟಾಪ್ 5 4 ಜನ ಹೋಗಿ ಬಿಟ್ಟಿರಬೇಕು ಅಂತೇಳಿ ವರ್ತೂರು ಸಂತೋಷ್ ನಗುತ್ತಾರೆ. ಆಗ ಒಂದು ಕೈ ನಿಂದು ಒಂದು ಕೈ ನಂದು ಅನ್ನೋದು ಟಾಪ್ 5 ಎನ್ನುತ್ತಾರೆ ತುಕಾಲಿ ಸಂತು. ಅದಕ್ಕೆ ಇವರಿಬ್ಬರೇ ಲಾಸ್ಟ್ ಅಲ್ಲಿ ಇರಬೇಕು ಎಂದುಕೊಂಡು ನಗುತ್ತಾರೆ ವರ್ತೂರು ಸಂತೋಷ್. ಕಾರ್ತಿಕ್ ಹೀರೋ ಅಲ್ಲ, ಸೈಡ್ ಆಕ್ಟರ್ ಅವನು. ಯಾವಾಗ ದೋಷಕ್ಕೂ ಸಿಕ್ಕಿ ಬಿದ್ದೋ ಅದಕ್ಕೆ ಪರಿಹಾರ ಕಂಡುಕೊಂಡು ಹೊರಗೆ ಬಂದರೆ ಉದ್ಧಾರ ಆಗ್ತಾನೆ. ಇಲ್ಲಾಂದ್ರೆ ಸಂಗೀತ ಬಿಡಿಸ್ಕೊಂಡು ಬಂದಳು ಎಂದು ತುಕಾಲಿ ಸಂತು ಹೇಳಿದಾಗ ಆಗ ಸಂಗೀತ ಚೂ ಬಿಡುತ್ತಿದ್ದಳು ಎನ್ನುತ್ತಾರೆ ವರ್ತೂರು ಸಂತೋಷ್. ಅದಕ್ಕೆ ಅದೇಗೆ ಅಂದ್ರೆ ರಾಣಿಗೊಬ್ಬ ಬಾಡಿಗಾರ್ಡ್ ಅಂತಾರೆ ತುಕಾಲಿ ಸಂತು. ಡ್ರೋನ್ ಪ್ರತಾಪ್ ಟಿಕೆಟ್ ಟು ಫಿನಾಲೆ ಟಾಸ್ ಲಭಿಸಿದಾಗ ತನಿಷಾ ಹಾಗೂ ತುಕಾಲಿ ಸಂತು ಅವರನ್ನು ವರ್ತೂರು ಸಂತೋಷ್ ಹೊರಗಿಟ್ಟರು. ಇದು ತನಿಷಾ ಮತ್ತು ತುಕಾಲಿ ಸಂತುಗೆ ಸಿಟ್ಟು ತರಿಸಿದೆ. ನೀನು ಅವನನ್ನೇ ಟಾಪ್ 5 ಫೈನಲಿಸ್ಟ್ ಅಂತ ಗುರುತಿಸೋದು, ಒಂದು ಕೈ ಅವನದ್ದು ಇರಬೇಕು ಅನ್ನೋದು, ಅವನು ಗೆಲ್ಲುವುದನ್ನ ನಾನು ನೋಡಬೇಕು ಅನ್ನೋದು ನನ್ನ ಆಸೆ ಅನ್ನೋದು, ಅವನಿಗೆ ಅವಶ್ಯಕತೆ ಇದೆ ಅನ್ನೋದು, ಇದನ್ನೆಲ್ಲ ನೋಡ್ತಿದ್ರೆ ನೀನು ನಿನಗೋಸ್ಕರ ಬಂದಿಲ್ಲ, ಅವನನ್ನ ಗೆಲ್ಲಿಸೋಕೆ ಬಂದಿದೆ ಅನ್ನಿಸುತ್ತೆ. ದಾನಶೂರ ಕರ್ಣ ಅಂದ್ರೆ ಟಾಪ್ 5 ಯಾರು ಎಂದಾಗ ನಿನ್ನ ಹೆಸರನ್ನು ಬಿಟ್ಟು ಬಂದಿದೆಯಲ್ಲ, ನಿನ್ನೆಷ್ಟು ಗಿವ್ ಅಪ್ ಮಾಡ್ತೀಯ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಈ ತರಹದ ಆಟ ಯಾಕೆ ಆಡ್ತೀಯ ಎಂದು ಡ್ರೋನ್ ಪ್ರತಾಪ್ ಕುರಿಗಾಗಿ ವರ್ತೂರು ಸಂತೋಷ್ಗೆ ತುಕಾಲಿ ಸಂತು ಪ್ರಶ್ನಿಸಿದ್ದಾರೆ. ಹೀಗಿರುವಾಗಲೇ ತನಿಷಾ ಸಿಟ್ಟಿಗೆದ್ದಾಗ ನಿನ್ನ ಆಟದಲ್ಲಿ ತನಿಷಾನ ಆಡಿಸು ಅಂತ ತುಕಾಲಿ ಸಂತುಗೆ ವರ್ತೂರು ಸಂತೋಷ್ ಹೇಳ್ತಾರೆ. ಆಗ ಸಿಡಿದೇಳುವ ತನಿಷಾ, ದೊಡ್ಡ ನಮಸ್ಕಾರ ಗುರು, ನೀನು ಹೇಳುವ ಅವಶ್ಯಕತೆ ಇಲ್ಲ, ನಿನ್ನ ಇನ್ಫ್ಲೂಯೆನ್ಸ್ ನನಗೆ ಬೇಕಾಗಿಲ್ಲ, ನನ್ನ ಹಣೆಯಲ್ಲಿ ಬರೆದಿದ್ದರೆ ಸಿಗುತ್ತೆ, ನೀನು ನನಗೆ ಹೇಳಿ ಕೊಡಿಸುವ ಅವಶ್ಯಕತೆ ಇಲ್ಲ, ನೀನು ಕೂಡಿಸಿದ್ದಾಗ ನಾನು ಇಷ್ಟು ದಿನ ಆಡಿದ್ದೇನೆ, ಸಪೋರ್ಟ್ ಮಾಡುವ ಹಾಗೆ ನಾಟಕವನ್ನು ಮಾಡಬೇಡ ಎಂದಿದ್ದಾರೆ. ವರ್ತೂರು ಯಾಕೆ ತನಿಷಾ ತುಕಾಲಿ ಸಂತೂನ ಆಚೆ ಇಟ್ಟರು ಟಾಸ್ನಲ್ಲಿ ಎಂದು ನಮ್ರತಾ ಕೇಳಿದಾಗ ಅವಳು ಏನು ಹೇಳಲ್ಲ, ಅವನು ಏನು ಹೇಳಲ್ಲ, ಸಿಂಪಲ್ ಅಲ್ವಾ ಎಂದು ಕಾರ್ತಿಕ್ ಉತ್ತರಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.